चिकबल्लापुर शहर के प्रमुख सड़कों पर अचानक पंक्तिबद्ध होकर 50 से अधिक जेसीबी मशीनें उतरने से कुछ समय के लिए आम जनता में अफरा तफरी मच गई। कुछ लोगों ने अंदेशा जताया कि शायद किसी बड़े भवन को गिराने की कार्रवाई होने वाली, लेकिन बाद में पता चला कि मामला कुछ और ही है। कम किराया दर के कारण जेसीबी मालिकों को आर्थिक नुकसान उठाना पड़ रहा है। इसी पृष्ठभूमि में प्रति घंटे 900 रुपए की दर को बढ़ाकर 1100 रुपए किया गया है। जेसीबी मालिक संघ ने किसानों और आम जनता से सहयोग की अपील की है। इस संबंध में शहर के वापस 15 में संघ के सदस्यों की बैठक आयोजित कर किराया बढ़ोतरी को अनिवार्य बताया गया। इस अवसर पर पत्रकारों से बात करते हुए संघ के उपाध्यक्ष शशि कुमार और कोषाध्यक्ष जय कुमार ने कहा कि किसानों से लेकर आम लोगों तक साइट क्लीनिंग, मकान बस्तीकरण सहित कई कार्यों को तेजी से पूरा करने के लिए जेसीबी मशीनें अत्यंत आवश्यक है। वर्तमान में एक जेसीबी मशीन की कीमत लगभग 40 लाख रुपए है और यदि मशीन में कोई तकनीकी खराबी आती है तो मरम्मत पर भारी खर्चा आता है। इसके अलावा डीजल की बढ़ती कीमतों और अन्य रख रखाव खर्चों के कारण मालिकों को भारी आर्थिक नुकसान हो रहा है। ऐसी स्थिति में परिवार का भरण पोषण भी कठिन हो गया है। जेसीबी मालिक संघ ने मालिकों के हित को ध्यान में रखते हुए जेसीबी, ट्रैक्टर और टिपर वाहनों के किराया दरों में संशोधन का निर्णय लिया है और किसानों, आम जनता तथा ठेकेदारों से सहयोग करने की अपील की है। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಶಶಿ ಕುಮಾರ್ ಅಂತ ನನ್ನ ಹೆಸರು, ಚಿಕ್ಕಬಳ್ಳಾಪುರ JCB ಮಾಲೀಕರ ಸಂಘದ ಉಪಾಧ್ಯಕ್ಷ ಸರ್. ಪ್ರಮುಖವಾಗಿ ನಮ್ಮ JCB ವಾಹನದ ರೇಟ್ ಹೆಚ್ಚಳ ಪ್ರಮುಖವಾಗಿ ಸರ್ 10-15 ವರ್ಷದಿಂದ ಸರ್ 10 ವರ್ಷದಿಂದ ಬರೀ 18 ಲಕ್ಷ ರೂಪಾಯಿ ಇದ್ದಿದ್ದ JCB ಮಿಷಿನ್ ಈಗ 41.5 ಲಕ್ಷ ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಸರ್. ಇದ್ರ ಪ್ರಮುಖವಾಗಿ JCB ಮಿಷಿನ್ ಹೆಚ್ಚಳ, ಬಿಡಿ ಭಾಗಗಳು ಏನು ಹೆಚ್ಚಳ ಇದೆ ಸರ್. 10 ವರ್ಷದಿಂದ ಸರ್ ಟೀತ್ ನಮಗೆ 1500 ರೂಪಾಯಿಗೆ ಸಿಗ್ತಿತ್ತು, ಈಗ 5,500 ರೂಪಾಯಿ ಟೀತ್ ಮಾಡಿದ್ದಾರೆ. ಹೀಗೆ ಆಪ್ರೇಟ್ರು, ಡೀಸೆಲಿನ ರೇಟು, ಟೈರ್ ರೇಟು ಪ್ರತಿದು ಹೆಚ್ಚಳ ಏನಾಯಿತು, ಹೆಚ್ಚಳಕ್ಕೆ ನಾವು ಹೆಚ್ಚಳ ಮಾಡಲಿಲ್ಲಲ್ಲ ಸರ್. ಅದರಿಂದ ಈ ದಿನ ನಮ್ಮೆಲ್ಲ ಮಾಲೀಕರೆಲ್ಲ ಸೇರಿ ಸಭೆ ಸೇರಿ ಮೊನ್ನೆ ಎಲ್ಲ ಸಭೆ ಸೇರಿ ತೀರ್ಮಾನ ತೆಗೆದುಕೊಂಡು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಕಷ್ಟ ಮತ್ತು ಏನು ನಾವು ಹೆಚ್ಚಳ ಮಾಡಿರ್ತಕ್ಕಂಥ ದರ ಎರಡನ್ನೂ ತಮ್ಮ ಮುಂದೆ ಇಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಸರ್. ಈಗ ನಮ್ಮದು 900 ರೂಪಾಯಿ ನಡೀತಿದೆ ಸರ್. ಈಗ 900 ರೂಪಾಯಿ ನಡೀತಿದೆ. ನೆರೆಹೊರೆ ಪಕ್ಕದಲ್ಲಿ ಪೆರೇಸಂದ್ರಾಗಿರ್ಬೋದು, ಬಾಗೇಪಲ್ಲಿ, ಗೋರಿಬಿದ್ನೂರು, ಚಿಂತಾಮಣಿ ಇವೆಲ್ಲ 1200-1300 ರೂಪಾಯಿ ಪ್ರತಿ ಗಂಟೆಗೆ ಮಾಡ್ತಿದ್ದಾರೆ ಸರ್. ನಮ್ಮ ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಅತಿ ಮುಖ್ಯವಾಗಿ ರೈತರು ಜಾಸ್ತಿ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ನಗರ, ಚಿಕ್ಕಬಳ್ಳಾಪುರ ತಾಲೂಕು ನಮ್ಮದು. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರೈತರು ಜಾಸ್ತಿ ಇರೋ ಕಾರಣದಿಂದ ಪಕ್ಕದ ತಾಲೂಕುಗಳಿಗಿಂತ 100 ರೂಪಾಯಿ ಕಡಿಮೆ ಇರಲಿ ಅಂತೇಳಿ 1200 ರೂಪಾಯಿ ದರವನ್ನು ನಿಗದಿ ಮಾಡ್ಕೊಂಡಿರ್ತೀವಿ ಸರ್. ನಾವು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 110 ಜನ ಮಾಲೀಕರಿದ್ದೀವಿ ಸರ್. ತಾಲೂಕಿನಲ್ಲಿ 110 ಜನ ಮಾಲೀಕರಿದ್ದೀವಿ. 150ಕ್ಕಿಂತ ಹೆಚ್ಚಾಗಿ JCB ಯಂತ್ರಗಳಿದ್ದಾವೆ ಸರ್. ಸರ್, ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತ ಬಂದಾಗ ಹೊಗೆ ಕಡಿಮೆ, ಅವರಿಗೆ ಜಾಸ್ತಿ ಅದಂಗೆ ಸರ್. ಅವರು 2 ವರ್ಷಕ್ಕೆ ಮುಂಚೆನೇ ಅವರು ದರ ನಿಗದಿಪಡಿಸ್ಕೊಂಡ್ರು. ನಾವು ಪಡಿಸ್ಕೊಂಡಿಲ್ಲ. ಯಾಕೆಂತಂದ್ರೆ ಮೊದಲನೇ ಹೇಳಿದ್ನಲ್ಲ ಸರ್, ನಮ್ಮದು ಹೆಚ್ಚಾಗಿ ರೈತರು ಇರ್ತಕ್ಕಂಥ, ನಾವು ಹೆಚ್ಚಾಗಿ ಮಾಡೋದೇ ರೈತರ ಕೆಲಸ ಆಗಿರ್ತಕ್ಕಂಥ, ರೈತರ ಮೇಲೆ ಹೊರೆ ಬೀಳಬಾರ್ದು, ರೈತರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು 2 ವರ್ಷ ಆದಮೇಲೆ ನಾವು ದರವನ್ನು ಹೆಚ್ಚಳ ಮಾಡಿಕೊಡ್ತಾ ಇದ್ದೀವಿ ಸರ್. ಯಾರಿಗಿದೆ ಸರ್ ಅಥಾರಿಟಿ ಅನ್ನೋದಾದರೆ ಯಾರಿಗಿಲ್ಲ. ನಾವೇ ನಮ್ಮ ರೈತರ ಗಮನಕ್ಕಾಗಲಿ, ನಮ್ಮ ಚಿಕ್ಕಬಳ್ಳಾಪುರ ಸಾರ್ವಜನಿಕರ ಗಮನಕ್ಕಾಗಿ ತಂದು ನಮ್ಮ ಕಷ್ಟ ಈ ರೀತಿ ಇದೆ, ನಮಗೆ ತೊಂದರೆ ಈ ರೀತಿ ಇದೆ, ನಾವು JCBಯಲ್ಲೇ ಜೀವನ ನಡೆಸ್ಕೊಳ್ತಕ್ಕಂಥ ಮಾಲೀಕರು, ಅದು ಬಿಟ್ಟು ಬೇರೆ ಏನು ವ್ಯವಹಾರ ಇಲ್ಲ. ಅದರಿಂದ ಹೆಚ್ಚಳ ಮಾಡಲೇಬೇಕು, ಅನಿವಾರ್ಯದಿಂದ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಇದ್ದೀರಾ ಮಾಡೋದಕ್ಕೆ? ಇಲ್ಲ ಸರ್, ಜಿಲ್ಲಾಡಳಿತ ಪರ್ಮಿಷನ್ ಇಲ್ಲ ಸರ್. ಆ ರೀತಿ ಕಾಲದಿಂದನೂ ಕೂಡ ಏನು ನಾವು 15-16 ವರ್ಷ ಆಯಿತು ಸರ್ ಮಾಲೀಕರಾಗಿ. ಅವತ್ತಿಂದನೂ ಕೂಡ ಯಾರನ್ನೂ ಕೇಳಿ ಏನು ಮಾಡ್ಕೊಳಂಗಿರ್ಲಿಲ್ಲ ಸರ್. ಸಾರ್ವಜನಿಕರ ಗಮನಕ್ಕೆ ತಗೊಂಡು ಕಷ್ಟ ನಮ್ದು ಈ ರೀತಿ ಇದೆ ಅಂತೇಳಿ ತಿಳಿಸ್ಕೊಂಡು ಅದನ್ನು ಹೆಚ್ಚಳ ಮಾಡ್ಕೊಡ್ತಿದ್ವಿ ಸರ್. ಇವತ್ತೇನು ಮಾಡ್ತಾ ಇದ್ದೀರಿ? ಇವತ್ತೇನೂ ಇಲ್ಲ ಸರ್, ಎಲ್ಲ ಮಾಲೀಕರೆಲ್ಲ ಸೇರಿದ್ದೀವಿ. ವಿಚಾರ ತಮ್ಮ ಮಾಧ್ಯಮದ ಮುಖಾಂತರ ಜನರು ಮುಟ್ಸೋ ಥರ ಏನೇನು ಬೇಕೋ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡು ನಮ್ಮೆಲ್ಲ ತಾಲೂಕಿನಾದ್ಯಂತ ಎಲ್ಲ ಮಾಲೀಕರೆಲ್ಲ ಸೇರಿದ್ದೀವಿ. ಚಿಕ್ಕದಾಗಿ ಒಂದು ನಮ್ಮ MG ರಸ್ತೆ, BB ರಸ್ತೆ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಸರ್. ಮಾನ್ಯ ತಾಲೂಕು ಆಡಳಿತದಿಂದ ಪರ್ಮಿಷನ್ ತಗೊಂಡಿದ್ದೀವಿ. ಎಲ್ಲರ ಗಮನಕ್ಕೂ ತಂದು ಕಾನೂನು ರೀತಿಯಲ್ಲಿ ಏನಾಗಬೇಕು ಅದನ್ನು ಮಾಡ್ತಿದ್ದೀವಿ ಸರ್. ಓಕೆ ಸರ್, ನಮಸ್ಕಾರ. ನಮ್ಮ ಹೆಸರು ಜಯಕುಮಾರ್ ಅಂತ. JCB ಮಾಲೀಕರಲ್ಲಿ ನಾನು ಒಬ್ಬ ಸದಸ್ಯ ಸರ್. ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಕಟ್ಕೊಂಡು, ಒಂದು ಕಚೇರಿ ಮಾಡಿಕೊಂಡು ಇವತ್ತು ಜೀವನೋಪಯೋಗಕ್ಕೋಸ್ಕರ ಒಂದು JCB ಇಟ್ಕೊಂಡು ಬದುಕ್ತಾ ಇದ್ದೀವಿ ಸರ್. ನಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡಿರತಕ್ಕಂಥ ಮೆಂಬರ್ಗಳೇ ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ನಾವು ಸರ್ಕಾರಕ್ಕೂ ನೆರೆ ಆಗ್ತೀರಾ, ಮನೆಯವ್ರಿಗೂ ನೆರೆ ಆಗ್ತೀರಾ. ಒಂದು JCB ಇಟ್ಕೊಂಡು ಜೀವನ ಮಾಡಿಕೊಂಡು ಆ JCB ಡ್ರೈವರ್ಗೆ ಮತ್ತು ಒಂದು ಪೆಟ್ರೋಲ್ ಬಂಕ್ ಈ ಥರ ಚೈನ್ ಲಿಂಕ್ ಇದೆ ಸರ್.
ನಾವು ಒಬ್ಬರು ದುಡಿಯೋದ್ರಿಂದ ನಮ್ಮ ಡ್ರೈವರ್ಗಳು, ಕ್ಲೀನರ್ಗಳು ಮತ್ತು ಬಿಡಿ ಭಾಗಗಳು, ಶೋರೂಮು ಈ ಥರ ಎಲ್ಲ ಲಿಂಕ್ಸ್ ಇದೆ ಸರ್. ಸರ್ ಈಗ ಉದ್ದೇಶ ಇಷ್ಟೇ, ನಮ್ಮ JCB ಬಂದು ತುಂಬ ಲಾಸಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಏಕೆಂದರೆ ಇತ್ತೀಚಿನ 5-6 ವರ್ಷಗಳಿಂದ 20 ಲಕ್ಷಕ್ಕೂ ಅಧಿಕವಾಗಿ ರೇಟ್ ರೈಸ್ ಮಾಡಿದ್ದಾರೆ ಸರ್ JCB ರೇಟ್. ನಾವು 2006 7 ತಗೊಂಡಾಗ 18 ಲಕ್ಷ ಇತ್ತು ಸರ್ ಗಾಡಿ. ಈಗ 41 ಚಿಲ್ಲರೆ ಲಕ್ಷ ಆಗಿದೆ ಸರ್. ಮತ್ತು ಡೀಸೆಲ್ಲು 100 ರೂಪಾಯಿವರೆಗೂ ಆಗಿದೆ ಸರ್. ಬಿಡಿ ಭಾಗಗಳಿಗೆ GST ಅದು ಇದೆ ಅಂತೇಳಿ ಅದಕ್ಕೆ ಅದನ್ನಕ್ಕೆ ಹೋಗಿದೆ ಸರ್ ರೇಟ್ಗಳು. ಎಲ್ಲನೂ ರೇಟ್ಗಳಾಗಿದೆ. ಇವತ್ತು 900 ರೂಪಾಯಿ ಪರ್ ಅವರು ಮಾಡ್ತಾಯಿದ್ದೀವಿ JCB. ನಾವು 8 ಅವರ್ 9 ಅವರ್ 10 ಅವರ್ ಏನು ಮಾಡ್ತಾಯಿಲ್ಲ ಸರ್. 4 ಅವರ್ 5 ಅವರ್ ಸಿಕ್ಕಿದ್ರೆ ಹೆಚ್ಚಾಗ್ಬಿಟ್ಟಿದೆ. ಸೀಸನ್ ಇಲ್ಲ, ಅನ್ಸೀಸನ್ ಇಲ್ಲ ಸರ್, ನಮಗೆಲ್ಲ ಒಂದೇ ಆಗಿಬಿಟ್ಟಿದೆ ಸರ್. ಗಾಡಿಗಳು ನಮ್ಮ ಪುಣ್ಯನೋ ನಮ್ಮ ಇದೋ ಗೊತ್ತಾಗ್ತಾ ಇಲ್ಲ. ಗಾಡಿಗಳು ಯಥೇಚ್ಛವಾಗಿದೆ. ಏನೇ ಯಥೇಚ್ಛವಾಗಿದ್ದರೂ ನಾವೊಂದು ಯೂನಿಯನ್ ಅಂತೇಳಿ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು, ಯಾಕೆಂದರೆ ಇವಾಗ ಸಮಾಜ ಸೇವೆಯಲ್ಲಿ ನಮ್ಮದು ಒಂದು ಕೈ ಇರಲಿ ಅಂತ ಅನ್ನೋ ಪಾತ್ರ ಇರಲಿ ಅಂತ ಅನ್ನೋ ಉದ್ದೇಶದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ರೈತರಿಗೆ ನಮ್ಮ JCBಗಳಿಂದ ತುಂಬ ಅನುಕೂಲ ಇದೆ. ಒಂದು ಇಂಜಿನಿಯರ್ಸ್ಗೆ ಆಗ್ಬೋದು, ಒಂದು ನಾಗರಿಕರಿಗೆ ಆಗ್ಬೋದು, ಗುತ್ತಿಗೆದಾರರಿಗೆ ಇರ್ಬೋದು, ನಮ್ಮ ಪಾತ್ರ ತುಂಬ ವಿಭಿನ್ನವಾಗಿದೆ ಸರ್. ಇವತ್ತು ಒಂದು ಸೈಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು, ಒಂದು ಮನೆ ಡೆಮಾಲಿಷನ್ನಿಂದ ಹಿಡಿದು, ಒಂದು ಪಾಯ ಹೊಡೆಯೋದ್ರಿಂದ ಹಿಡಿದು ಸರ್, ಮನುಷ್ಯ ಸತ್ತರೆ ಮುನಿ ಹೊಡ್ಲಿಕ್ಕೆ ಇವತ್ತು ಯಾರು ಹಳ್ಳಿಗಳಲ್ಲಿ ಬರ್ತಾ ಇಲ್ಲ ಸರ್. ನಮ್ಮ JCBಗಳು ಕಳಿಸ್ಬೇಕು. ಗಟ್ಟಿ ಇದೆ, ಮುಳ್ಳುಗಳಿದೆ, ಹಾಗೆ ಅಂತೇಳಿ ನಮ್ಮ ಪಾತ್ರ ಇವತ್ತು ತುಂಬ ಇದೆ. ಹಂಗಾಗಿ ದಯವಿಟ್ಟು ನಾವು ಇವತ್ತು ಲಾಸಲ್ಲಿ ಮಾಡ್ತಾ ಇದ್ದೀವಿ. ನಾವು ಬೇರೆ ನೆರೆಹೊರೆ ತಾಲೂಕುಗಳವ್ರ ಥರ 400 ರೂಪಾಯಿ 500 ರೂಪಾಯಿ ಜಾಸ್ತಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ನಮ್ಮ ಕಡೆಯಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ವಾರದಿಂದ ಮೀಟಿಂಗ್ ಹಾಕ್ಕೊಂಡು ನಾವೆಲ್ಲ ಮಾಲೀಕರು ಕೂತ್ಕೊಂಡು ಮಾತಾಡಿ ಪರ್ ಅವರ್ ಏನು 900 ರೂಪಾಯಿ